ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಕೆಲವು ಸುದ್ದಿಗಳನ್ನ ನೋಡೋಣ. ಹಾಗೆ ಇವತ್ತು 1ನೇ ತಾರೀಕು. ಯೂಶುವಲಿ 1ನೇ ತಾರೀಕು 2ನೇ ತಾರೀಕು ನಿಮಗೆ ಗೊತ್ತಿದೆ ಬಿಸ್ನೆಸ್ ಅಪ್ಡೇಟ್ ಗಳು ರಿಲೀಸ್ ಆಗ್ತವೆ. ಎಸ್ಪೆಷಲಿ ಆಟೋ ಸೆಕ್ಟರ್ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತವೆ ಕಂಪನೀಸ್. ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಹಾಗೆ ನಿನ್ನೆ ಕೆಲವೊಂದು ಕಂಪನೀಸ್ ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು. ಆ ರಿಸಲ್ಟ್ ಗಳನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಮಿಡ್ಲ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು. ಟ್ರಂಪ್ ಥ್ರೆಟನ್ಸ್ ಮೋರ್ ಸ್ಟ್ರೈಕ್ಸ್ ಆನ್ ಇರಾನ್ ಆಸ್ US pushes ಫಾರ್ ಸ್ಟ್ರೈಟ್ ಆಫ್ ಹಾರ್ಮುಜ್ ರಿಓಪನಿಂಗ್. ಸ್ಟ್ರೈಟ್ ಆಫ್ ಹಾರ್ಮುಜ್ ನ ರಿಓಪನಿಂಗ್ ಮಾಡ್ಲಿಕ್ಕೆ ಅಮೆರಿಕ ಪ್ರಯತ್ನವನ್ನ ಪಡ್ತಾ ಇದೆ. ಹಾಗಾಗಿ ಇರಾನ್ ಮೇಲೆ ದೊಡ್ಡ ಮಟ್ಟದಲ್ಲಿ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಇವತ್ತು ಕೂಡ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಮತ್ತೊಂದು ಹಂತಕ್ಕೆ ಈಗಾಗಲೇ ಹೋಗಿದೆ. ಜೊತೆಗೆ ಸದ್ಯಕ್ಕಂತೂ ಅದು ಮುಗಿಯುವಂತ ಲಕ್ಷಣಗಳಂತೂ ಕಾಣ್ತಿಲ್ಲ. ಹಾಗಾಗಿ ಒಂದಷ್ಟು ಪ್ರೆಷರ್ ಅಂತೂ ಇದ್ದೇ ಇದೆ ಗ್ಲೋಬಲ್ ಲೆವೆಲ್ ಅಲ್ಲಿ, ಎಸ್ಪೆಷಲಿ ಕ್ರೂಡ್ ಮಾರ್ಕೆಟ್ ಅಲ್ಲಿ. ಕ್ರೂಡ್ ಇಂಪ್ಯಾಕ್ಟ್ ಎಲ್ಲ ಎಕಾನಮೀಸ್ ಮೇಲೂ ಕೂಡ ಆಗುತ್ತೆ. ಭಾರತ ಆಗ್ಬೋದು, ಅಮೆರಿಕ ಆಗ್ಬೋದು, ಅಥವಾ ಯಾವುದೇ ಯುರೋಪಿಯನ್ ಕಂಟ್ರಿ ಆಗ್ಬೋದು, ಎಲ್ಲರ ಮೇಲೂ ಕೂಡ ಎಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು. ಹಾಗಾಗಿ ಅದನ್ನ ತಡಿಬೇಕು ಅಂತಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ಬೇಕು. ಬಟ್ ಸದ್ಯಕ್ಕಂತೂ ಆ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಏನೋ ಇವತ್ತು 1ನೇ ತಾರೀಕು ಜುಲೈ GST ಕಲೆಕ್ಷನ್ಸ್ ಡೇಟಾ ರಿಲೀಸ್ ಆಗಿದೆ. ನೋಡಬಹುದು GST ಕಲೆಕ್ಷನ್ಸ್ ಇಟ್ 14 ಮಂತ್ ಹೈ ಇನ್ ಜುಲೈ ಕ್ರಾಸ್ ₹2 lakh crore ಫಾರ್ ಸೆಕೆಂಡ್ ಟೈಮ್ ಇನ್ FY27. ಎರಡನೇ ಸಲ ಈ ಆರ್ಥಿಕ ವರ್ಷದಲ್ಲಿ 2 ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ GST ಕಲೆಕ್ಷನ್ಸ್. ಜೊತೆಗೆ 14 ತಿಂಗಳ ಹೈ ಅನ್ನ ತಲುಪಿದೆ. ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕಾನಮಿಗೆ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೋ ಇಲ್ವೋ ಬೇರೆ ವಿಚಾರ. ಬಟ್ ಈ ರೀತಿಯ ಡೇಟಾಗಳು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಚೆನ್ನಾಗಿ ನಡೀತಿದೆ ಅನ್ನೋದನ್ನ ತೋರಿಸುತ್ತೆ. ಒಳ್ಳೆ ಟ್ಯಾಕ್ಸ್ ಕಲೆಕ್ಷನ್ಸ್ ಜೊತೆಗೆ ನೋಡಬಹುದು ಕ್ರಾಸ್ GST ಮಾಪ್ ಅಪ್ ಪ್ರೈಸಸ್ 15.4% ಇಯರ್ ಆನ್ ಇಯರ್. 15% ಗ್ರೋತ್ ಕಂಡು ಬಂದಿದೆ. 2.11 ಲಕ್ಷ ಕೋಟಿ ಕಲೆಕ್ಟ್ ಆಗಿದೆ ಜುಲೈ ತಿಂಗಳಲ್ಲಿ. ಮೊನ್ನೆ ಕೂಡ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿನೇ ಬಂದಿತ್ತು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಡೇಟಾಗಳು. GST ಡೇಟಾ ಕೂಡ ಅದಕ್ಕೆ ಸಪೋರ್ಟ್ ಮಾಡುವ ರೀತಿಯಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ವೊಡಾಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. 26.8 ಕೋಟಿ ನೋಟಿಸ್ ಅನ್ನು ಟೆಲಿಕಾಂ ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡಿದೆ ವೊಡಾಫೋನ್ ಐಡಿಯಾಗೆ. ಯಾಕೆ ಅಂತಂದ್ರೆ ನೋಡಬಹುದು ಡಿಫಾಲ್ಟ್ ಇನ್ ಸ್ಪೆಕ್ಟ್ರಮ್ ರಿಲೇಟೆಡ್ ರೋಲ್ಔಟ್ ಅಬ್ಲಿಗೇಷನ್ಸ್. ಸ್ಪೆಕ್ಟ್ರಮ್ ರಿಲೇಟೆಡ್ ಡಿಫಾಲ್ಟ್ ಗೆ ಸಂಬಂಧಪಟ್ಟಂತೆ 26.8 ಕೋಟಿ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಮೊದಲೇ ನಿಮ್ಗೆ ಗೊತ್ತಿದೆ ವೊಡಾಫೋನ್ ಐಡಿಯಾ ಸಮಸ್ಯೆಯಲ್ಲಿ ಸಿಲುಕೊಂಡಿರುವಂತಹ ಕಂಪನಿ. ಮತ್ತೆ ಈ ರೀತಿಯ ಸುದ್ದಿಗಳು ಅಷ್ಟೇನು ಒಳ್ಳೆ ಬೆಳವಣಿಗೆಗಳಲ್ಲ. ನೋಡೋಣ ಕಂಪನಿ ಏನ್ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಏನು ಆಟೋ ಸೇಲ್ಸ್ ಡೇಟಾ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಇವತ್ತು 1ನೇ ತಾರೀಕು ಆಗಿರೋದ್ರಿಂದ ಕೆಲವು ಕಂಪನಿಗಳು ಈಗಾಗಲೇ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಇನ್ನೂ ಒಂದಷ್ಟು ಕಂಪನಿಗಳು ಅನೌನ್ಸ್ ಮಾಡಿಲ್ಲ. ಯೂಶುವಲಿ ನಿಮಗೆ ಗೊತ್ತಿರಬಹುದು 2-3ನೇ ತಾರೀಕುವರೆಗೂ ಕೂಡ ರಿಲೀಸ್ ಮಾಡ್ತಾ ಇರ್ತವೆ. ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳು ಅನೌನ್ಸ್ ಮಾಡಿದ್ದಾವೆ ಅವುಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಹೀರೋ ಮೋಟಾರ್ ಕಾರ್ಪ್ ನೋಡಬಹುದು. ಕಂಪನಿಯ ಟೋಟಲ್ ಸೇಲ್ಸ್ 19% ಅಪ್ ಆಗಿದೆ ಇಯರ್ ಆನ್ ಇಯರ್. ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ 21% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ ಡೌನ್ ಇದೆ 14%. ಮೋಟಾರ್ ಸೈಕಲ್ ಸೇಲ್ಸ್ 17% ಅಪ್ ಆಗಿದೆ. ಸ್ಕೂಟರ್ ಸೇಲ್ಸ್ 32% ಅಪ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹೀರೋ ಮೋಟಾರ್ ಕಾರ್ಪ್ ಅಲ್ಲಿ ನೋಡಬಹುದು. ನಂತರ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ಡೇಟಾ ರಿಲೀಸ್ ಮಾಡಿದೆ. ನೋಡಬಹುದು HCV ಟ್ರಕ್ಸ್ ಅಲ್ಲಿ ಇಯರ್ ಆನ್ ಇಯರ್ 33% ಅಪ್ ಆಗಿದೆ. ಅಂದ್ರೆ ಲಾಸ್ಟ್ ಜುಲೈಗೆ ಕಂಪೇರ್ ಮಾಡಿದ್ರೆ ಈ ಜುಲೈಯಲ್ಲಿ ಒಳ್ಳೆ ಗ್ರೋತ್ ಇದೆ. ILMCV ಟ್ರಕ್ಸ್ 20% ಅಪ್ ಆಗಿದೆ. ಪ್ಯಾಸೆಂಜರ್ ಕ್ಯಾರಿಯರ್ಸ್ 25% ಅಪ್ ಆಗಿದೆ. SCV ಕಾರ್ಗೋ ಅಂಡ್ ಪಿಕಪ್ ವೆಹಿಕಲ್ಸ್ ಅಲ್ಲಿ 30% ಅಪ್ ಆಗಿದೆ. ಸೊ ಓವರ್ ಆಲ್ ಡೊಮೆಸ್ಟಿಕ್ ಸೇಲ್ಸ್ 28% ಅಪ್ ಇದೆ. ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ 128% ಅಪ್ ಆಗಿದೆ. ಬರೀ 2524 ಯೂನಿಟ್ಸ್ ಇದ್ದದ್ದು 5765 ಯೂನಿಟ್ಸ್ ಗೆ ಜಂಪ್ ಆಗಿದೆ ಜುಲೈ 2026 ಅಲ್ಲಿ ನೋಡಬಹುದು. ಸೊ ಓವರ್ ಆಲ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಎರಡನ್ನು ಸೇರಿಸಿದ್ರೆ 37% ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಜುಲೈ ಮಂತ್ ಅಲ್ಲಿ. ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ. ನಂತರ ಐಶರ್ ಮೋಟಾರ್ಸ್ ನೋಡಬಹುದು ಕಂಪನಿಯ ಟೋಟಲ್ ಸೇಲ್ಸ್ ಅನ್ನ ಜುಲೈ 2025 ಅಲ್ಲಿ 88,045 ಯೂನಿಟ್ಸ್ ಇದ್ದದ್ದು ಈಗ 1,18,232 ಯೂನಿಟ್ಸ್ ಗೆ ಜಂಪ್ ಆಗಿದೆ. ಅಂದ್ರೆ 34% ಅಪ್ ಆಗಿದೆ ಸೇಲ್ಸ್. ಇನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ 10% ಅಪ್ ಆಗಿದೆ. 11,791 ಯೂನಿಟ್ಸ್ ಇಂದ 12,915 ಯೂನಿಟ್ಸ್ ಗೆ ಜಂಪ್ ಆಗಿದೆ ನೋಡಬಹುದು. ಇಲ್ಲಿ ಇಯರ್ ಟು ಡೇಟ್ ಡೇಟಾ ಇದೆ. ಏಪ್ರಿಲ್ 2026 ಇಂದ ಜುಲೈ 2026 ವರೆಗೂ, ಅಂದ್ರೆ 4 ತಿಂಗಳು ಡೇಟಾ ಇದು ಈ ವರ್ಷದ ಆರ್ಥಿಕ ವರ್ಷದಲ್ಲಿ. ಟೋಟಲ್ 27% ಅಪ್ ಆಗಿದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ 13% ಡೌನ್ ಇದೆ ಇಯರ್ ಟು ಡೇಟ್ ಡೇಟಾದಲ್ಲಿ.
ನಂತರ ಅತುಲ್ ಆಟೋ ಈ ಕಂಪನಿ ಕೂಡ ಡೇಟಾನ ರಿಲೀಸ್ ಮಾಡಿದೆ. ಡೊಮೆಸ್ಟಿಕ್ ಬಿಸಿನೆಸ್ ಅಲ್ಲಿ ನೋಡಬಹುದು 28% ಅಪ್ ಆಗಿದೆ ಜುಲೈ ಮಂತ್ ಅಲ್ಲಿ. ಜೊತೆಗೆ ಇವಿ ನಲ್ಲಿ 16% ಮೈನಸ್ ಇದೆ ಪರ್ಫಾರ್ಮೆನ್ಸ್. 642 ಯೂನಿಟ್ಸ್ ಇಂದ 535 ಯೂನಿಟ್ಸ್ ಗೆ ಇಳಿದಿದೆ. 16% ಡೌನ್ ಇದೆ. ಬಟ್ 3 ವೀಲರ್ ಐಸಿ ಎಂಜಿನ್ 44% ಅಪ್ ಆಗಿದೆ. ಡೊಮೆಸ್ಟಿಕ್ ಪ್ಲಸ್ ಎಕ್ಸ್ಪೋರ್ಟ್ಸ್ ಅನ್ನ ಕಂಪೇರ್ ಮಾಡಿದ್ರೆ ನಿಯರ್ಲಿ 40% ಅಪ್ ಆಗಿದೆ ನೋಡಬಹುದು ಎರಡು ಸೇರಿ. ಬಟ್ ಇಲ್ಲೂ ಕೂಡ ಇವಿ ನಲ್ಲಿ ಡೌನ್ ಫಾಲ್ ಇದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಡೊಮೆಸ್ಟಿಕ್ ಸೇಲ್ಸ್ ನೋಡಬಹುದು 58% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಪ್ಯಾಸೆಂಜರ್ ವೆಹಿಕಲ್ ಐಬಿ ಇಲ್ಲಿ 76% ಅಪ್ ಆಗಿದೆ. ನಂತರ ಪ್ಯಾಸೆಂಜರ್ ವೆಹಿಕಲ್ಸ್ ಇನ್ಕ್ಲೂಡ್ಸ್ ಇವಿ 59% ಅಪ್ ಆಗಿದೆ. ಜೊತೆಗೆ ಇವಿ ಡೊಮೆಸ್ಟಿಕ್ ನೋಡಬಹುದು 7124 ಯೂನಿಟ್ಸ್ ಇದ್ದು 15217 ಯೂನಿಟ್ಸ್ ಹೋಗಿದೆ. ಅಂದ್ರೆ ಮೋರ್ ದನ್ 100% ಡಬಲ್ ಆಗಿದೆ ಸೇಲ್ಸ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವಿದು ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ. ಬಟ್ ಟಾಟಾ ಮೋಟಾರ್ಸ್ ಬಹಳ ಇಂಪಾರ್ಟೆಂಟ್ ಯಾವ್ದಾಗುತ್ತೆ ಅಂದ್ರೆ JLR ಸೇಲ್ಸ್ ಯೂಶುವಲಿ ಸ್ವಲ್ಪ ಲೇಟ್ ಆಗಿ ರಿಲೀಸ್ ಆಗುತ್ತೆ, ನೋಡೋಣ. ನಂತರ ಹ್ಯುಂಡೈ ಮೋಟಾರ್ಸ್ ಟೋಟಲ್ ಸೇಲ್ಸ್ ನೋಡಬಹುದು 25.4% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ 23% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 31% ಅಪ್ ಆಗಿದೆ. ನಂತರ ಎಸ್ಕಾರ್ಟ್ಸ್ ಕುಬೋಟಾದ ಟ್ರಾಕ್ಟರ್ ಸೇಲ್ಸ್ ನೋಡಬಹುದು ಟೋಟಲ್ ಸೇಲ್ಸ್ 22% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 23.7% ಅಪ್ ಆಗಿದೆ. ನಂತರ M&M ಟೋಟಲ್ ಸೇಲ್ಸ್ 26% ಅಪ್ ಆಗಿದೆ ಇಯರ್ ಆನ್ ಇಯರ್ ಮಹೀಂದ್ರ ಅಂಡ್ ಮಹೀಂದ್ರದಲ್ಲಿ. ಟೋಟಲ್ ಎಕ್ಸ್ಪೋರ್ಟ್ಸ್ ನೋಡಬಹುದು 47% ಅಪ್ ಆಗಿದೆ. ಅಂಡ್ 3 ವೀಲರ್ ಸೇಲ್ಸ್ 53% ಅಪ್ ಇದೆ. ಟ್ರಾಕ್ಟರ್ ಸೇಲ್ಸ್ 3% ಅಪ್ ಆಗಿದೆ. ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ 21% ಅಪ್ ಆಗಿದೆ. ಟೋಟಲ್ ಟ್ರಾಕ್ಟರ್ ಸೇಲ್ಸ್ 20% ಅಪ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 20% ಅಪ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ SML ಮಹೀಂದ್ರ ಟೋಟಲ್ ಸೇಲ್ಸ್ ನೋಡಬಹುದು 3% ಅಪ್ ಆಗಿದೆ. ರೀಸೆಂಟ್ ಆಗಿ SML ಮಹೀಂದ್ರದಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಎಸ್ಪೆಷಲಿ ಟ್ರಕ್ ಅಂಡ್ ಬಸಸ್ ಸೆಗ್ಮೆಂಟ್ ಮಹೀಂದ್ರದಿಂದ SML ಗೆ ಬರುತ್ತೆ ಅಂತ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಅಲ್ಲಿ 13% ಅಪ್ ಇದೆ. ಕಾರ್ಗೋ ವೆಹಿಕಲ್ಸ್ 26% ಡೌನ್ ಇದೆ. ನಂತರ ಮಾರುತಿ ಸುಜುಕಿ ಸೇಲ್ಸ್ ಅನ್ನ ನೋಡೋದಾದ್ರೆ ಜುಲೈ 2025 ಹಾಗೂ ಜುಲೈ 2026 ಇದು ಟೋಟಲ್ ನೋಡೋಣ. ಟೋಟಲ್ ಡೊಮೆಸ್ಟಿಕ್ ವೆಹಿಕಲ್ ಸೇಲ್ಸ್ ನೋಡಬಹುದು ಹಿಂದಿನ ವರ್ಷ 1,32,776 ಯೂನಿಟ್ಸ್ ಅನ್ನ ಕಂಪನಿ ಸೇಲ್ ಮಾಡಿತ್ತು. ಈಗ 1,96,203 ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ. ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಅನ್ನ ಸೇರಿಸಿದ್ರೆ ನೀವು ಇಲ್ಲಿ ನೋಡಬಹುದು 2 ಲಕ್ಷ ಯೂನಿಟ್ಸ್ ಅನ್ನ ಕ್ರಾಸ್ ಮಾಡಿದೆ ಡೊಮೆಸ್ಟಿಕ್ ಸೇಲ್ಸ್. ಪ್ಯಾಸೆಂಜರ್ ವೆಹಿಕಲ್ಸ್ ಹಾಗೂ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಸೇರಿ OEM ಅಲ್ಲೂ ಕೂಡ ಒಳ್ಳೆ ಸೇಲ್ಸ್ ಇದೆ ನೋಡಬಹುದು. ಟೋಟಲ್ ಎಕ್ಸ್ಪೋರ್ಟ್ಸ್ ನೋಡಬಹುದು ಸ್ವಲ್ಪ ಡೌನ್ ಇದೆ. 31,745 ಯೂನಿಟ್ಸ್ ಇಂದ 30,056 ಯೂನಿಟ್ಸ್ ಗೆ ಡೌನ್ ಆಗಿದೆ. ಸೊ ಟೋಟಲ್ ಎಲ್ಲಾನು ಸೇರಿಸಿದ್ರೆ 1,80,526 ಯೂನಿಟ್ಸ್ ಇದ್ದದ್ದು 2,41,421 ಯೂನಿಟ್ಸ್ ಅನ್ನ ತಲುಪಿದೆ ಈ ತಿಂಗಳಲ್ಲಿ, ಅಂದ್ರೆ ಜುಲೈ ತಿಂಗಳಲ್ಲಿ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಲ್ಲೂ ಕೂಡ. ಇನ್ನು ಈ ವಿಟಾರ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದೆ, ಮಾರುತಿ ಸುಜುಕಿ ಮ್ಯಾನೇಜ್ಮೆಂಟ್. ಜೊತೆಗೆ MPV ಎರ್ಟಿಗಾ ಹೈಯೆಸ್ಟ್ ಮಂತ್ಲಿ ಸೇಲ್ಸ್ ಅನ್ನ ಕಂಡಿರೋ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ 80,000 CNG ವೆಹಿಕಲ್ಸ್ ಅನ್ನ ಕಂಪನಿ ಸೇಲ್ ಮಾಡಿದೆ. ಒಳ್ಳೆ ನಂಬರ್ ಇದು ಕೂಡ. ಸೊ CNG ಸೇಲ್ಸ್ 50% ಮಂತ್ ಆನ್ ಮಂತ್ ಇನ್ಕ್ರೀಸ್ ಆಗಿದೆ. ಜೂನ್ ಹೋಲಿಸಿದ್ರೆ 50% ಜಾಸ್ತಿ ಆಗಿದೆ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಿನ್ನೆ. ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ನಾರಾಯಣ ಹೃದಯಾಲಯ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಬಟ್ ಕ್ವಾರ್ಟರ್ಲಿ ಅಂತೂ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಬಟ್ ಇಯರ್ಲಿ 78% ಅಪ್ ಆಗಿದೆ ನೋಡಬಹುದು. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 89% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ಬಟ್ ತುಂಬಾ ಏನ್ ಬಿಗ್ ಚೇಂಜಸ್ ಅಲ್ಲ, ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್. ನಂತರ ಕನ್ಕಾರ್ಡ್ ಬಯೋಟೆಕ್ ಇಲ್ಲಿ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಇದೆ. ಇಯರ್ಲಿ 28% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ABB ಇಂಡಿಯಾ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ನೋಡಬಹುದು ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಕ್ವಾರ್ಟರ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಬಿಗ್ ಡಿಫರೆನ್ಸ್ ಆಗಿದೆ ಅಷ್ಟೇ. ನಂತರ ಕೊರೋನಾ ರೆಮಿಡೀಸ್ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಗ್ಲೆನ್ಮಾರ್ಕ್ ಫಾರ್ಮಾ ನೋಡಬಹುದು ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ IOCL ಇಲ್ಲೂ ಕೂಡ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಂತೂ ಮೈನಸ್ ಆಗೋಗಿದೆ. 1,141 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ನಿಮ್ಗೆ ಗೊತ್ತಿದೆ ಯಾಕೆ ಅಂತ, ಗೊತ್ತಿದೆ ಅಲ್ವಾ? ಪೆಟ್ರೋಲ್ ಡೀಸೆಲ್ ರೇಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿತ್ತು. ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸರ್ಕಾರ ಜಾಸ್ತಿ ಮಾಡಿರ್ಲಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಗೆ ಆನಂತರ ಜಾಸ್ತಿ ಮಾಡಿತು. ಹಾಗಾಗಿ ಒಂದು ಕ್ವಾರ್ಟರ್ ಅಲ್ಲಿ ಕಂಪನಿಗಳು ಲಾಸ್ ಅನ್ನ ಅನುಭವಿಸಿದವೆ, ಎಸ್ಪೆಷಲಿ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್. ಹಾಗಾಗಿ ಇಲ್ಲಿ ನೆಟ್ ಲಾಸ್ ಇದೆ IOCL ಅಲ್ಲಿ. ನಂತರ ITC ರಿಸಲ್ಟ್ ಬಂದಿದೆ ನೋಡಬಹುದು. ಇಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಬಟ್ ಇಯರ್ ಆನ್ ಇಯರ್ 11% ಡೌನ್ ಇದೆ ಕಂಪನಿಯ ಸೇಲ್ಸ್. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಈ ಸಲ 406 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಪ್ಲಸ್ ಆಗಿದೆ. ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ಡೌನ್ ಇದೆ.
ನಂತರ ಮಾರುತಿ ಸುಜುಕಿ ಇಯರ್ಲಿ 36% ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಅಷ್ಟೇನು ಬಿಗ್ ಡಿಫರೆನ್ಸ್ ಆಗಿಲ್ಲ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಾರುತಿ ಸುಜುಕಿಯಲ್ಲಿ. ನಂತರ ರಾಮ್ ರತ್ನ ವೈರ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಬಜಾಜ್ ಹೋಲ್ಡಿಂಗ್ಸ್ ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಸ್ವಲ್ಪ ಡೌನ್ ಇದೆ, ಬಟ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಹಿಂದಿನ ಸಲ 1522 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಪ್ಲಸ್ ಆಗಿತ್ತು, ಹಾಗಾಗಿ ಹಿಂದಿನ ಸಲದ ನಂಬರ್ಸ್ ಜಾಸ್ತಿ ಇದೆ. ಆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಕಡಿಮೆ ಇರ್ತಾ ಇತ್ತು. ನಂತರ ಆದಿತ್ಯ ವಿಷನ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡಬಹುದು, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಆದಿತ್ಯ ವಿಷನ್ ನ ಪರ್ಫಾರ್ಮೆನ್ಸ್. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ರೆವೆನ್ಯೂ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಎಸ್ಪೆಷಲಿ, ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇರುತ್ತೆ. ಯಾಕಂದ್ರೆ ನೋಡಬಹುದು 463 ಕೋಟಿ ಎಬಿಟ್ ಇದ್ದು 718 ಕೋಟಿ ಆಗಿದೆ ನೆಟ್ ಪ್ರಾಫಿಟ್, ಅಂದ್ರೆ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನಂತರ ಗೇಲ್ ಇಂಡಿಯಾ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗೇಲ್ ಇಂಡಿಯಾದಲ್ಲಿ. ನಂತರ ಕಜಾರಿಯಾ ಸೆರಾಮಿಕ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 20% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೋಡಬಹುದು. ನಂತರ ಶ್ರೀ ಸಿಮೆಂಟ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ, ಇಯರ್ಲಿ ಡೌನ್ ಇದೆ, ಎಸ್ಪೆಷಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ನಂತರ SJVN ಕ್ವಾರ್ಟರ್ಲಿ ಡೌನ್ ಇದೆ, ಸೇಲ್ಸ್ ಇಯರ್ಲಿ 52% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ ಫ್ಲಾಟ್ ಇದೆ. ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 28% ಅಪ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಅಲ್ಲಿ. ನಂತರ ವೋಲ್ಟಾ MP ಟ್ರಾನ್ಸ್ಫಾರ್ಮರ್ಸ್ ಇಯರ್ಲಿ ನೋಡಬಹುದು 28% ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಯಶೋ ಇಂಡಸ್ಟ್ರೀಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಯಶೋ ಇಂಡಸ್ಟ್ರೀಸ್ ಅಲ್ಲಿ. ಇತ್ತೀಚೆಗೆ ಎಸ್ಪೆಷಲಿ ಹಲವು ಕೆಮಿಕಲ್ ಸೆಕ್ಟರ್ ನ ಕಂಪನಿಗಳಲ್ಲಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಂತ ಎಲ್ಲವರಲ್ಲೂ ಅಲ್ಲ, ಸೆಲೆಕ್ಟಿವ್ ಕಂಪನಿಗಳಲ್ಲಿ. ಇದು ಕೂಡ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನಂತರ ಇಸಾಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ನಂತರ ಬಜಾಜ್ ಫಿನ್ಸರ್ವ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ನಂತರ ಎಥರ್ ಇಂಡಸ್ಟ್ರೀಸ್, ಇದು ಎಥರ್ ಇಂಡಸ್ಟ್ರೀಸ್, ಎಥರ್ ಎನರ್ಜಿ ಅಲ್ಲ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ, ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.